ನನ್ನ ಇಂದಿನ ಡಿಕೋಡ್ ವಿಡಿಯೋಗೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂತು, ತುಂಬಾ ಖುಷಿ. ಅದಕ್ಕಿಂತ ದೊಡ್ಡ ಖುಷಿ ಏನಂತಂದರೆ ಆ ಒಂದು ವಿಡಿಯೋನ ಉಪೇಂದ್ರ ಅವರು ಲೈಕ್ ಮಾಡಿರೋದು. ಸೊ ಆ ಲೈಕ್ ಮಾಡಿದ್ದಕ್ಕೂ ನನಗೆ ತಲೆಗೆ ಹುಳ ಬಿಟ್ಟಂಗೆ ಆಗಿದೆ. ನೋಡೋಣ. ಎಲ್ಲದಕ್ಕಿಂತ ಫಸ್ಟು ನಮ್ಮ ಹುಡುಗರಿಗೆ ಸನ್ನಿ ಲಿಯೋನ್ ಎಲ್ಲಿ ಅನ್ನೋ ಚಿಂತೆ ಶುರು ಆಗ್ಬಿಟ್ಟಿದೆ. ಏನಕ್ಕೆ ಅಂತಂದರೆ ರಿಲೀಸ್ ಆಗೋಕ್ಕೆ ಮುಂಚೆ ಕೆಲವೊಂದು ಪೋಸ್ಟ್ಗಳನ್ನ ನೋಡಿರ್ತಾರೆ, ರೂಮರ್ಸ್ನ ನೋಡಿರ್ತಾರೆ. ಅದಕ್ಕೆ ಸನ್ನಿ ಲಿಯೋನ್ ಎಲ್ಲೋದ್ರು ಅಂತ ತುಂಬ ಪ್ರಶ್ನೆಗಳು ಬಂತು. ಸಿಂಪಲಾಗಿ ಹೇಳ್ತೀನಿ, ಸನ್ನಿ ಲಿಯೋನ್ ಅವ್ರು ಇದ್ದಾರೆ ಅಂದರೆ ಸೆಕೆಂಡ್ ಪಾರ್ಟಲ್ಲಿದ್ದಾರೆ. ಇದು ನನ್ನ ಪ್ರಿಡಿಕ್ಷನು. ಉಪೇಂದ್ರ ಅವ್ರು ಮಾತ್ರ ಆಡಿಯನ್ಸಸ್ಗೆ ಮೈಂಡ್ ಸೈಕ್ ಮಾಡಾಕ್ಬಿಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಅರ್ಥ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಸಿನಿಮಾ ನೋಡಿ ಅರ್ಥ ಆಗದೆ ಇವಾಗ ಆ ಸಿನಿಮಾನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನ ಸಿನಿಮಾ ನೋಡೋಕ್ಕೂ ಮುಂಚೆ ಇದ್ದಿದ್ದರೆ ಸಿನಿಮಾ ಅರ್ಥ ಆಗ್ತಿತ್ತೇನೋ. ಬಟ್ ಆದರೂ ಪರವಾಗಿಲ್ಲ, ಆ ಅರ್ಥ ಆಗದಿರೋ ಜನರಿಗೆ ಈ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ. ಸೊ ಲೇಟ್ ಮಾಡಿದೆ, ಸೀದಾ ಡಿಕೋಡಿಗೆ ಬರೋಣ. ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಪಕ್ಕ ಅರ್ಥ ಆಗುತ್ತೆ. ಸಿನಿಮಾ ಶುರುವಾಗುತ್ತೆ. ಸಿನಿಮಾ ಶುರುವಾದಾಗಲೇ 3 ಸೀನ್ನ ನೋಡ್ತೀರಾ. ಒಂದು ಟ್ರೈನು, ಒಂದು ಕಾಗೆ, ಅದಾದಮೇಲೆ ಸುಪ್ರಭಾತ. ಟ್ರೈನು ಸಿಂಪಲ್ಲು, ತಲೆಗೆ ನಾನು ಟ್ರೈನ್ನ ಬಿಡ್ತಾ ಇದ್ದೀನಿ ಅಂತ. ಎರಡನೇದು ಕಾಗೆ ಆರಿಸ್ತಾ ಇದ್ದೀನಿ ಅಂತ. ಮೂರನೇದು ಸುಪ್ರಭಾತ ಶುರುವಾಗೋಕ್ಕಿಂತ ಮುಂಚೆನೇ ಒಂದು ರೀಲ್ ರೋಲ್ ಆಗುತ್ತೆ, ಅಂದರೆ ರೀಲ್ ಬಿಡ್ತಾ ಇದ್ದೀನಿ ಅಂತ ಅರ್ಥ. ಅದಾದಮೇಲೆ ಕಂಪ್ಲೀಟ್ ಒಂದು ಥಿಯೇಟರ್ ಸೀನ್ ಬರುತ್ತೆ. ಅಂದರೆ UI ಸಿನಿಮಾನ ನೋಡಿದವರು ಹೊರಗಡೆ ಬಂದು ಯಾವ ಥರ ವೈಲೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಈ ವಿಡಿಯೋನ ಬ್ಯಾನ್ ಮಾಡಿಸ್ಬೇಡಿ, ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ. ಸೊ ಕಂಪ್ಲೀಟ್ ಥಿಯೇಟರ್ ಸೀನ್ ಬರುತ್ತೆ. ಅದರಲ್ಲಿ 3 ಜನ ಹಿಂದಿನ ಡಿಕೋಡ್ ವಿಡಿಯೋದಲ್ಲಿ ಹೇಳ್ದಂಗೆ ಒಬ್ಬ ಹೆಂಡ್ತಿನ ಬಿಟ್ಟು ಕೊಡ್ತಾನೆ, ಇನ್ನೊಬ್ಬರು ತಾಲಿನ ಬಿಚ್ಕೊಡ್ತಾಳೆ, ಇನ್ನು 2 ಕಪಲ್ ಅಂತೂ ಕಿಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ನಾನು ಹೇಳ್ದಂಗೆ ಅವ್ರು ನೋಡಿರೋ ಸಿನಿಮಾನ ನಾವು ನೋಡಿರಲ್ಲ, ನಾವು ನೋಡಿರೋ ಸಿನಿಮಾನ ಅವ್ರು ನೋಡಿಲ್ಲ. ಬಟ್ ಆದರೂ ಆ ಸಿನಿಮಾ ಎಲ್ಲ ನೋಡೋದಾದ್ಮೇಲೆ ಎಲ್ಲರೂ ಲೂಸ್ ಆದಮೇಲೆ ಅಂದರೆ ಫುಲ್ ಸೈಕ್ ಆಗ್ಬಿಟ್ಟಿರ್ತಾರಲ್ವ. ಸೊ ಒಬ್ಬ ರಿವ್ಯೂವರು ಸಿನಿಮಾ ಅರ್ಥ ಆಗಿಲ್ಲ ಅಂತಂದಾಗ ರಿವ್ಯೂ ಕೊಡಬೇಕು ಅಂತ ಉಪೇಂದ್ರ ಅವ್ರನ್ನ ಹುಡುಕೋ ಹೋದಾಗ ಒಂದು ಸ್ಕ್ರಿಪ್ಟ್ ಸಿಗುತ್ತೆ, ಅಂದರೆ ಸುಟ್ಟೋಗಿರೋ ಸ್ಕ್ರಿಪ್ಟ್ ಸಿಗುತ್ತೆ. ಆ ಸ್ಕ್ರಿಪ್ಟ್ನ ಓದೋಕ್ಕೆ ಶುರು ಮಾಡಿದಾಗ ನಮ್ಮ ಮೂವಿ ಶುರುವಾಗುತ್ತೆ. ಅಂದರೆ ನಾವು ನೋಡೋ ಕಲ್ಕಿ ಭಗವಾನ್ ಸ್ಟೋರಿ ಅಂತಲೂ ಹೇಳ್ಬೋದು. ಸೊ ಆ ವಿಡಿಯೋ ಸ್ಟಾರ್ಟಿಂಗಲ್ಲೇ 2 ಫಾರಿನರ್ಸು, ಅಂದರೆ ಒಂದು ಅವ್ರದ್ದೇ ಆದಂಥ ಪ್ರಪಂಚದಲ್ಲಿ ಇಬ್ಬರು ಆರಾಮಾಗಿರ್ತಾರೆ. ಉಪ್ಪಿ ಅವರ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರುತ್ತೆ, ಇಡೀ ಪ್ರಪಂಚನೇ ನಿಮ್ಮದು, ಎಂಜಾಯ್ ಮಾಡಿ ಅಂತ. ಬಟ್ ಆದರೆ ಆ ಒಂದು ಆ್ಯಪಲ್ನ ತಿನ್ನಬೇಡಿ ಅಂತ. ಆ ಹುಡುಗ ಆ್ಯಪಲ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಏನಕ್ಕೆ ಅಂತಂದರೆ ಹುಡುಗರಿಗೆ ಹುಡುಗಿ ಮತ್ತು ಕಾಮದ ಮೇಲೆ ತುಂಬ ಇಂಟ್ರೆಸ್ಟು, ಅದು ಬಿಟ್ಟರೆ ಬೇರೆ ಏನೂ ಬೇಡ ಅನ್ನೋದು ಕೂಡ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಜೊತೆಗೆ ಆ ಆ್ಯಪಲ್ನ ತಿನ್ನೋದು ಆ ಹುಡುಗಿ. ಏನಕ್ಕೆ ಅಂತಂದರೆ ಹುಡುಗಿರಿಗೆ ಸ್ವಲ್ಪ ಚಂಚಲ ಮನಸ್ಸು, ಅಂದರೆ ಏನ ಮಾಡಬೇಡಿ ಅಂತಾರೋ ಅದನ್ನೇ ಮಾಡ್ತಾರೆ ಅನ್ನೋದನ್ನ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಆ ಸೀನ್ ಆದಮೇಲೆ ಒಂದು ಡ್ರೋನ್ ಶಾಟ್ ಆಗುತ್ತೆ. ಆ ಡ್ರೋನ್ ಶಾಟ್ ಆದಮೇಲೆ ರವಿಶಂಕರ್ ಅವ್ರು ತೋರಿಸ್ತಾರೆ. ಸೊ ರವಿಶಂಕರ್ ಅವ್ರು ಸಿಂಪಲಾಗಿ ಹೇಳ್ತೀನಿ, ಪಿಕ್ ಪಾಕೆಟ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ತಕ್ಷಣ ರಾಜರಾಗ್ತಾರೆ. ಅಂದರೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇಂಡೈರೆಕ್ಟಾಗಿ ಏನು ಅರ್ಥ ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ರಾಜ ಆಗಿರೋನು ಸುಮ್ಮನೆ ರಾಜ ಆಗಿಲ್ಲ, ಆ ಪ್ರಜೆಗಳನ್ನ ಲೂಟಿ ಹೊಡೆದು ಅವ್ರ ದುಡ್ಡನ್ನೇ ಅವ್ನು ನೋಡಿದು ರಾಜ ಆಗಿರೋದು ಅಂತ ತೋರಿಸಿದ್ದಾರೆ. ಸಿಂಪಲ್ ಮ್ಯಾಟ್ರು. ನಾನು ಸಣ್ಣ ಪುಟ್ಟ ಎಲಿಮೆಂಟ್ಸ್ನ ಡಿಕೋಡಿಂಗ್ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ವೀಡಿಯೋ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಮೇನ್ ಎಲಿಮೆಂಟ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಸತ್ಯ ಎಂಟ್ರಿ ಆಗುತ್ತೆ. ಸತ್ಯ ಅಂದರೆ ಎಲ್ಲ ಈಕ್ವಲ್ ಆಗಿರಬೇಕು, ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಯಾರು ಏನೂ ನೋವು ಪಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವ್ರನ್ನ ತೋರಿಸಿದ್ದಾರೆ. ಇನ್ನು ಸಾಕಷ್ಟು ಜನರಿಗೆ ಹೀರೋಯಿನ್ನು ಲವ್ ಇದ್ದರೂ ಕೂಡ ಹೇಳ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅದರ ಅರ್ಥ ಸಿಂಪಲ್ಲು, ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಪ್ರೀತಿಸೋರು ಒಬ್ರು ಇರ್ತಾರೆ, ಆದರೆ ಇಬ್ಬರು ಭೇಟಿಯಾಗೋದು ಅಷ್ಟು ಕಷ್ಟ ಅಂತ ತೋರಿಸಿದ್ದಾರೆ. ಸೊ ಸತ್ಯ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆದಮೇಲೆ ಕಲ್ಕಿ ಭಗವಾನ್ ಬರ್ತಾರೆ. ಕಲ್ಕಿ ಭಗವಾನು ಸಿಂಪಲಾಗಿ ಫಸ್ಟು ಓಪನಿಂಗಲ್ಲಿ ಹೇಳಿರೋದು, ಕಾಮದಿಂದ ಮಕ್ಕಳನ್ನ ಹುಟ್ಟಿಸಿ ಆ ಮಕ್ಕಳಿಗೆ ಕಾಮನೇ ತಪ್ಪು ಅಂತ ಹೇಳ್ಕೊಡ್ತೀರಾ ಅನ್ನೋ ಒಂದು ಒಳ್ಳೆ ಡೈಲಾಗಿಂದ ಶುರು ಮಾಡ್ತಾರೆ. ಬಟ್ ಆದರೆ ನೀವು ನೋಡ್ತಾ ಹೋದರೆ ಕಲ್ಕಿ ಭಗವಾನ್ ಕ್ಯಾರೆಕ್ಟರ್ನ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಅಂದರೆ ಕಲ್ಕಿನ ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅದ್ರ ಉಲ್ಟಾ ತೋರಿಸಿದ್ದಾರೆ ಅಂತಲೂ ಹೇಳ್ಬೋದು. ಜೊತೆಗೆ ಕಲ್ಕಿ ಭಗವಾನು ರವಿಶಂಕರ್ನ ನಿನ್ನ ಸೆಂಟ್ರಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ರೋಡಿಗೆ ತರಿಸ್ತಾನೆ. ಸಿಂಪಲ್ಲು. ಸೊ ಇನ್ನೊಂದು ಸಾಕಷ್ಟು ಜನರಿಗೆ ಆ ಒಂದು ದಿನ ಏನಕ್ಕೆ ಪ್ರಜೆಗಳು ಅರಮನೇಲಿ ಇರ್ತಾರೆ, ಅಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ, ಏನಕ್ಕೆ ಏನು ಅಂತ ಕೇಳಿದ್ರು. ಸಿಂಪಲಾಗಿ ಹೇಳ್ತೀನಿ, ಆ ಒಂದು ಅರಮನೇಲಿ ಆ ಒಂದು ದಿನ ಏನಕ್ಕೆ ಇರ್ತಾರೆ ಅಂತ ಅದೇ ಸೀನಲ್ಲಿ ಬೆರಳಿಗೆ ಕಪ್ಪು ರೇಖೆ ಹಾಕ್ಬಿಟ್ಟು ತೋರಿಸಿರ್ತಾರೆ. ಆ ಯಾವ ದಿನ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಸೊ ಕಲ್ಕಿ ಭಗವಾನ್ ರಾಜ ಆದಮೇಲೆ ಏನೇನು ಆಟಗಳು ಶುರು ಮಾಡ್ತಾರೆ, ಕಸ ಹಾಕೋದ್ರಿಂದ ಹಿಡಿದು ಜನರನ್ನ ರೋಡಿಗೆ ಬರ್ಸೋವರೆಗೂ ಏನೇನು ಮಾಡ್ಬೋದು ಎಲ್ಲ ಮಾಡ್ತಾರೆ. ಸೊ ಇದ್ರ ಮಧ್ಯದಲ್ಲಿ ಸಾಕಷ್ಟು ಕಮೆಂಟ್ಗಳು ಬಂದಿತ್ತು, ಕ್ವಶನ್ಸ್ ಬಂದಿತ್ತು, ತುಂಬ ಕ್ವಶನ್ಸ್ ಇದೆ ಅಂತ. ಸೊ ಆ ಕ್ವಶನ್ಸ್ ಆನ್ಸರ್ ಮಾಡ್ತಾ ಹೋಗೋಣ. ಫಿಲಮಲ್ಲಿ ಗುರುಪ್ರಸಾದ್ ಕ್ಯಾರೆಕ್ಟರ್ ಸಾಯಲ್ಲ, ಬುಲೆಟ್ ಬೀಳುವಾಗ ಬೇರೆಯವ್ರನ್ನ ಅಡ್ಡ ಎಳಿತಾರೆ. ಓಕೆ,
ಸಿಂಪಲ್ ಆಗಿ ಹೇಳ್ತೀನಿ, ಗುರು ಪ್ರಸಾದ್ ಅವ್ರ ಕ್ಯಾರೆಕ್ಟರು ತುಂಬ ಪ್ರಾಮಿನೆಂಟ್ ರೋಲ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ತುಂಬ ಸಾಕಷ್ಟು ವಿಷಯಗಳನ್ನ ಹೇಳಕ್ಕೆ ಹೊರಟಿದ್ರು. ಬಟ್ ಆದರೆ ಕೊನೆಯದಾಗಿ ಅವರು ಧಿಕ್ಕಾರ ಮಾಡೋಕ್ಕೆ ಹೋದಾಗ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಅಂದ್ಬಿಟ್ಟು ಶೂಟ್ ಮಾಡಿದ್ದಾರೆ. ಸರಿನಾ? ಅವರು ತುಂಬ ಫ್ಯಾಕ್ಟ್ಸ್ನ ಹೇಳಕ್ಕೆ ಹೊರಟಿರ್ತಾರೆ. ಸೊ ರಿಯಾಲಿಟಿ ಫ್ಯಾಕ್ಟ್ಸ್ನ ಹೇಳಕ್ಕೆ ಹೋದಾಗ ಸಪೋರ್ಟ್ ಮಾಡಿದವ್ರನ್ನ ಬದುಕಕ್ಕೆ ಬಿಡಲ್ಲ ಅನ್ನೋದು ಅರ್ಥ ಇರ್ಬೋದು. ಮತ್ತು ಎರಡನೇದು, ಸತ್ಯ ಮೈಂಡ್ ಸೆಲ್ನಿಂದ ಎಸ್ಕೇಪ್ ಆಗ್ತಾ ಇರೋದು ಕಲ್ಕಿಗೆ ಗೊತ್ತಾಗುತ್ತೆ, ಬಟ್ ಸ್ಟಾಪ್ ಮಾಡಲ್ಲ. ಸೊ ಸಿಂಪಲು, ಮೈಂಡ್ ಸೆಲ್ ಅಂತ ಏನು ತೋರಿಸಿದ್ದಾರೆ ಅದು ನಥಿಂಗ್ ಬಟ್ ನಮ್ಮ ಬ್ರೈನ್ ಅಷ್ಟೇ. ನಾವು ನಮ್ಮ ಬ್ರೈನಿಂದ ಅಂದರೆ ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಅದನ್ನ ರಿಯಾಲಿಟಿನ ಅರ್ಥ ಮಾಡಿಕೊಂಡು ಬ್ರೈನಿಂದ ಹೊರಗಡೆ ಬರಬೇಕು ಅಂತಂದರೆ ಅಷ್ಟು ಈಸಿಯಾಗಿ ಬರೋಕ್ಕಾಗಲ್ಲ, ರಿಯಾಲಿಟಿಗೆ ಬರೋಕ್ಕಾಗಲ್ಲ. ಸೊ ಸಾಕಷ್ಟು ಅಡೆತಡೆಗಳಿರುತ್ತೆ, ಅದನ್ನೆಲ್ಲ ಭೇದಿಸಿ ಬರಬೇಕು. ಜೊತೆಗೆ ಏನಕ್ಕೆ ಸ್ಟಾಪ್ ಮಾಡಲ್ಲ ಅನ್ನೋದಂದರೆ ಅವರೇ ಆ ಒಂದು ಡೈಲಾಗ್ ಹೇಳಿರ್ತಾರೆ, ಬುದ್ಧ ಒಬ್ಬರೇ ಅದನ್ನು ಭೇದಿಸಿ ಹೊರಗಡೆ ಬಂದಿದ್ದು, ಇವಾಗ ಎರಡನೇ ವ್ಯಕ್ತಿ ಸತ್ಯ ಅಂತ. ಅರ್ಥ ಆಯಿತು ಅನಿಸುತ್ತೆ. ಸಾಕಷ್ಟು ಜನ ಕೂಡ ಹೇಳಿದ್ರು ಉಪ್ಪಿ ಯಾವತ್ತು ಪಾರ್ಟ್ 2 ಮಾಡಲ್ಲ, ಅದು ಯಾವ ಗ್ಯಾರಂಟಿ ಮೇಲೆ ನೀನು ಪಾರ್ಟ್ 2 ಬರುತ್ತೆ ಅಂತ ಹೇಳ್ತಿದ್ಯಾ ಅಂತ. ಸಿಂಪಲ್ಲು, ಉಪ್ಪಿ ಅಂದರೆ ಡಿಫ್ರೆಂಟ್ ಅನ್ನೋದಕ್ಕೆ ಒಂದು ಟ್ರೇಡ್ ಮಾರ್ಕ್ ಅಂತಲೇ ಹೇಳ್ಬೋದು. ಸೊ ಯಾರು ಗೊತ್ತು, ಡಿಫ್ರೆಂಟ್ ಆಗಿರಲಿ ಅಂತ ಪಾರ್ಟ್ 2 ಕೂಡ ಮಾಡ್ತಾ ಇರ್ಬೋದು. ಜೊತೆಗೆ ನಾನು ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಿನಿಮಾ ನಾನು ಹೇಳ್ದಂಗೆ ಸಿನಿಮಾದಲ್ಲಿರೋ ಆಡಿಯನ್ಸ್ ನೋಡಿರೋ ಸಿನಿಮಾ ನಾವು ನೋಡಿರಲ್ಲ, ನಾವು ನೋಡಿರೋ ಸಿನಿಮಾನ ಅವ್ರು ನೋಡಿಲ್ಲ. ಬಿಕಾಸ್ ಅವ್ರು ನೋಡಿರೋ ಸಿನಿಮಾ ಲಸ್ಟ್ ಬಗ್ಗೆ, ನಾವು ನೋಡಿರೋ ಸಿನಿಮಾ ವೈಲೆನ್ಸ್ ಬಗ್ಗೆ. ಸೊ ಆ ಸಿನಿಮಾದಲ್ಲಿ ಕೆಲವೊಂದು ಡೈಲಾಗ್ಸ್ನ ನೋಡ್ತಾ ಹೋದಾಗ ಉಪೇಂದ್ರ ಅವರು ಕೂಡ 5 ತಿಂಗಳಲ್ಲಿ ನಾನು ಇವ್ರು ಹಾಕಿರೋ 2 ಪೀಸ್ ಕೂಡ ಬಿಚ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಒಂದು ಕ್ಲೈಮ್ಯಾಕ್ಸ್ ಪಾರ್ಟು, ಆ್ಯಕ್ಚುಲಿ ಇದು ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ಸಿಂಪಲಾಗಿ ಹೇಳಬೇಕು ಅಂತಂದರೆ, ಡೈರೆಕ್ಟರ್ ಉಪೇಂದ್ರ ಅವರು ಮತ್ತು ಕಲ್ಕಿ ಭಗವಾನ್ ಪೇಪರಿಂದ ಹೊರಗಡೆ ಬಂದಾಗ ಒಂದು ವಾದ ನಡೆಯುತ್ತೆ. ಆ ವಾದ ಮಧ್ಯದಲ್ಲಿ ಉಪೇಂದ್ರ ಡೈರೆಕ್ಟರ್ ಅವರು ಹೇಳ್ತಾರೆ, ನಾನು ಬರ್ದಿರೋ ಸ್ಕ್ರಿಪ್ಟ್ಗಿಂತ ನೀನು ಇಷ್ಟ ಬಂದಂಗೆ ತೊಗೊಂಡೋಗ್ತಿದ್ದೆ ಕತೆನಾ ಅಂತ. ಆವಾಗ ಕಲ್ಕಿ ಭಗವಾನು ರಿಯಾಲಿಟಿ ಬಗ್ಗೆ, ಸಮಾಜದ ಬಗ್ಗೆ ತುಂಬ ಸಾಕಷ್ಟು ಹೇಳಿದಾಗ ಉಪೇಂದ್ರ ಅವ್ರಿಗೆ ಅದು ರಿಯಲೈಸ್ ಆಗಿ, ನಾನು ಇದನ್ನು 2.5 ಗಂಟೆ ಟೈಮ್ ಸಿನಿಮಾ ಮಾಡಿ ನಾನು ಜನರಿಗೆ ಅರ್ಥ ಮಾಡಿಸ್ತೀನಿ ರಿಯಾಲಿಟಿನ ಅಂತ ಹೇಳ್ತಾರೆ. ಜೊತೆಗೆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ UI ಲೋಗೋನು ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ. ಸಿಂಪಲ್ಲು, ಆ ಒಂದು UI ಲೋಗೋಲಿ ಒಂದು ಸೈಡು ವೈಲೆನ್ಸು, ಒಂದು ಕಡೆ ಲಶ್ನ ತೋರಿಸ್ತಾ ಇರ್ತಾರೆ, ಕೆಳಗಡೆ ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸ್ತಾ ಇರ್ತಾರೆ. ಮೊದಲನೇ ಸತಿ ಲೋಗೋ ತೋರಿಸಿದಾಗ ತಕ್ಷಣ ಒಂದು ಕ್ಲಾಕ್ ಬರುತ್ತೆ. ಆ ಕ್ಲಾಕು ಕರೆಕ್ಟಾಗಿ 2 ಅವರ್ 15 ನಿಮಿಷಕ್ಕೆ ಸ್ಟಾಪ್ ಆಗುತ್ತೆ, ಅಂದರೆ 2:15ಗೆ ಸ್ಟಾಪ್ ಆಗುತ್ತೆ. ಸೊ ಈ ಒಂದು ಸಿನಿಮಾ ರನ್ ಟೈಮ್ ನೀವು ನೋಡಿದ್ರೆ 2 ಅವರ್ 15 ಮಿನಿಟ್ಸ್ ಇದೆ. ಸೊ ಈ ಒಂದು ಪಾರ್ಟು 2 ಅವರ್ 15 ಮಿನಿಟ್ಸ್ ಇದೆ ಅಂದಮೇಲೆ ಅವ್ರು ಹೇಳ್ದಂಗೆ ಇನ್ನೂ ಒಂದು ಸಿನಿಮಾ 2.5 ಗಂಟೆದು ಬರುತ್ತೆ ಅಂತಲೂ ಇರ್ಬೋದು. ಸೊ 2 ಟೈಮ್ ನಾವು ಲೋಗೋನ ನೋಡ್ತೀವಿ ಕ್ಲೈಮ್ಯಾಕ್ಸಲ್ಲಿ. ಸೊ ಮತ್ತೊಂದು ಕಮೆಂಟು, ದಿಸ್ ರಿವ್ಯೂ ಶುಡ್ ಗೆಟ್ ಮ್ಯಾಕ್ಸಿಮಮ್ ವ್ಯೂಸ್, ಆಲ್ ಅದರ್ ರಿವ್ಯೂವರ್ಸ್ ಆರ್ ಟಾಕಿಂಗ್ ನಾನ್ ಸೆನ್ಸ್ ವಿತೌಟ್ ಎಕ್ಸೆಪ್ಟಿಂಗ್ ದ ಫ್ಯಾಕ್ಟ್ ದೇ ಕುಡಂಟ್ ಡಿಕೋಡ್ ಇಟ್. ಸೀಮ್ಸ್ ಉಪ್ಪಿ ಈಸ್ ಎಕ್ಸ್ಪೋಸಿಂಗ್ ಆಲ್ ದೋಸ್ ಹೂ ಆ್ಯಕ್ಟ್ ವೈಸ್ ಅಂತ. ನಾನು ಹೇಳೋ ಸಿಂಪಲ್ಲು, ಬೇರೆಯವ್ರ ರಿವ್ಯೂವರ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಬೇರೆ ರಿವ್ಯೂಸ್ ಕೂಡ ನೋಡಿಲ್ಲ, ಡಿಕೋಡ್ ವೀಡಿಯೋಸ್ ಕೂಡ ನಾನು ನೋಡಿಲ್ಲ. ಇದು ಕಂಪ್ಲೀಟು ನನ್ನ ಪ್ರಿಡಿಕ್ಷನು, ನಾನು ಡಿಕೋಡ್ ಮಾಡಿರುವಂಥ ಫ್ಯಾಕ್ಟ್ಸ್ ಅಂತಲೂ ಹೇಳ್ಬೋದು. ಐ ಆಮ್ ಬ್ಲೋನ್ ಅವೇ ವಿತ್ ಯೋರ್ ಡಿಕೋಡಿಂಗ್ ಸ್ಕಿಲ್ ಬ್ರದರ್. ಐ ಆಮ್ ಪೋಸ್ಟಿಂಗ್ ಮಲ್ಟಿಪಲ್ ಮೆಸೇಜಸ್, ಡೋಂಟ್ ಗೆಟ್ ಮೀ ರಾಂಗ್. ಐ ಆಮ್ ಜಸ್ಟ್ ಥ್ರಿಲ್ಡ್ ಫಾರ್ ಗೆಟಿಂಗ್ ಟು ನೋ ದ ಕಂಟೆಂಟ್, ಯು ಹೆಲ್ಪ್ ಮೀ ವಿತ್ ಇಟ್. ಉಪ್ಪಿ ಈಸ್ ಗಾಡ್, ಅದು ನಿಜ. ಬಟ್ ಆ್ಯಸ್ ಎ ರಿವ್ಯೂವರ್ ಆಗಿ ಒಂದು ಸಿನಿಮಾ ಬಗ್ಗೆ ತಿಳಿಸ್ಕೊಡೋದು, ಅರ್ಥ ಮಾಡಿಸೋದು ನನ್ನ ಕರ್ತವ್ಯ ಅಂತ ನಾನು ಅಂದ್ಕೊತೀನಿ. ಸೊ ನಾನು ಹೇಳೋದು ಇಷ್ಟೇ. ಏನೇ ಕನ್ಫ್ಯೂಷನ್ಸ್ ಇದ್ದರೂ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಇನ್ನೂ ಏನಾದ್ರು ಅರ್ಥ ಆಗಿಲ್ಲ ಅಂತಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನು ಸಾಕಷ್ಟು ಚರ್ಚೆಗೆ ಉಂಟು ಮಾಡಿರೋದಂದರೆ ಸನ್ನಿ ಲಿಯೋನ್ ಇಲ್ಲ ಅಂತ. ಮತ್ತು ಸಾಕಷ್ಟು ಒಂದು ಕ್ವಶನ್ ಇನ್ನೊಂದು ಬಂದಿದೆ, ಸೆಕ್ಷುವಲ್ ಬ್ಯಾಕ್ಗ್ರೌಂಡ್ ಸ್ಕೋರು ಏನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಆ ಒಂದು ಸೆಕ್ಷುವಲ್ ಬ್ಯಾಕ್ಗ್ರೌಂಡ್ ಸ್ಕೋರು ನಾನು ಹೇಳ್ದಂಗೆ ಆ ಸಿನಿಮಾದ ಆಡಿಯನ್ಸ್ ನೋಡಿರೋ ಸಿನಿಮಾದ ಆ್ಯಕ್ಚುಲಿ ಆ ಸಿನಿಮಾ ಲಸ್ಟ್ ಓರಿಯೆಂಟೆಡ್ ಆಗಿರೋದ್ರಿಂದ ಅದರಲ್ಲಿ ಆ ಥರ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಯೂಸ್ ಮಾಡಿದ್ದಾರೆ. ಅದರಿಂದನೇ ಆ ಸ್ಟಾರ್ಟಿಂಗಲ್ಲಿ ತೋರಿಸೋ 3 ಕಪಲ್ಸ್ಗೆ ಫೋಕಸ್ ಸಿಗೋದು. ಏನು ಪಾರ್ಟ್ 2 ರಿಲೀಸ್ ಆಗುತ್ತೆ ಅದು ನಾವು ಲಸ್ಟ್ ಓರಿಯೆಂಟೆಡ್ ಅಂತಲೂ ಹೇಳ್ಬೋದು. ಇನ್ನು ಮೂವಿ ಸ್ಟಾರ್ಟ್ ಆಗಬೇಕಾದ್ರೆ ಬುದ್ಧಿವಂತರು ಸಿನಿಮಾದಿಂದ ಎದ್ದೋಗಿ ದಡ್ರು ಮಾತ್ರ ಕೂತ್ಕೊಂಡು ನೋಡಿ ಅಂತ ಎಲ್ಲ ನೀವು ಆಲ್ರೆಡಿ ನೋಡಿರ್ತೀರ, ವೈರಲ್ ಕೂಡ ಆಗಿದೆ. ಅದು ನೀವು ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಅದಕ್ಕೂ ಅರ್ಥ ಸಿಗುತ್ತೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಸಿಂಪಲಾಗಿ ಹೇಳ್ತೀನಿ, ಫಸ್ಟು ಆ ಮೂವಿ ಮುಗಿದ ಮೇಲೆ ನಮಗೆ ಕ್ಲೈಮ್ಯಾಕ್ಸಲ್ಲಿ ರಿವ್ಯೂವರ್ ಕೂಡ ಹೇಳ್ತೇನೆ, ನಾವು ನೋಡಿರೋ ಸ್ಟೋರಿ ಅಂದರೆ ಉಪೇಂದ್ರ ಅವರು ಬಂದು ಕಲ್ಕಿ ಭಗವಾನ್ ಸ್ಟೋರಿನ ಮೂವಿನೇ ಮಾಡಿಲ್ಲ, ನಾನು ನೋಡಿರೋದು ಯಾವುದೋ ಬೇರೆ ಮೂವಿ. ಸೊ ನಾನು ಮತ್ತೊಂದು ಸರಿ ಮೂವಿ ನೋಡ್ಬಿಟ್ಟು ರಿವ್ಯೂ ಕೊಡ್ತೀನಿ ಅಂತ ರಿವ್ಯೂವರ್ ಹೇಳ್ತಾನೆ. ಜೊತೆಗೆ ಇನ್ನು ಪಾರ್ಟ್ 2 ಮುಂದಿನ 5 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಹೇಗೆ ಅಂದರೆ ಕಲ್ಕಿ ಭಗವಾನ್ ಮತ್ತು ಅವರ ತಾಯಿ ರೋಡ್ ರ್ಯಾಲಿಲಿ ಬಂದಾಗ
ಜನ ಮುಂದೆ ನಿಂತಿದ್ದಾಗ ಇಳಿದುಬಿಟ್ಟು ಒಂದು ಡೈಲಾಗ್ ಹೇಳ್ತಾರೆ, ಅಮ್ಮ 5 ತಿಂಗಳು ಟೈಮ್ ಕೊಡು, ಇವ್ರು ಹಾಕಿರೋ 2 ಪೀಸ್ನ ಕೂಡ ಬಿಚ್ತೀನಿ ಅಂತ. ಅಂದರೆ ಇನ್ನು 5 ತಿಂಗಳಲ್ಲಿ ಪಾರ್ಟ್ 2 ಕೂಡ ರಿಲೀಸ್ ಆಗುತ್ತೆ. ಆ್ಯಕ್ಚುಲಿ ಆ ರಿವ್ಯೂವರು ಓದೋ ಸ್ಕ್ರಿಪ್ಟ್ ಬಂದು ಒಂದು ರಿಜೆಕ್ಟೆಡ್ ಸ್ಕ್ರಿಪ್ಟ್. ಅದು ಶೂಟಿಂಗ್ ಮಾಡಿ ಆ ಒಂದು ಸಿನಿಮಾದ ಆಡಿಯನ್ಸ್ಗೆ ತೋರಿಸೇ ಇಲ್ಲ. ಅದು ಸ್ಕ್ರಿಪ್ಟ್ನ ಓದಿದ್ರಿಂದ ನಾವು ಅದನ್ನು ವಿಜುವಲ್ಸಲ್ಲಿ ನೋಡಿದ್ದೀವಿ ಅಷ್ಟೇ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಸ್ಕ್ರಿಪ್ಟ್ನ ಸುಟ್ಟಾಕಿದ್ದಾರೆ ಅಂದಾಗ, ಸ್ಕ್ರಿಪ್ಟ್ ಅಲ್ಲೇ ಇದೆ ಅಂದಾಗ ಆ ಸ್ಕ್ರಿಪ್ಟ್ ಸಿನಿಮಾ ಹೇಗಾಗುತ್ತೆ. ಅದಾದಮೇಲೆ ಆ್ಯಕ್ಚುಲಿ 2 ಸತಿ ಲೋಗೋ ಪ್ಲೇ ಆಗುತ್ತೆ. ಫಸ್ಟ್ ಸತಿ ಲೋಗೋ ಪ್ಲೇ ಆದಮೇಲೆ ಅದರಲ್ಲಿ ವೈಲೆನ್ಸ್ ಮತ್ತು ಲಸ್ಟ್ನ ನೀವು ನೋಡಿರ್ತೀರ, ಬ್ರೇಕಿಂಗ್ ನ್ಯೂಸ್ ಅಂತ. ಫಸ್ಟ್ ಸತಿ ಪ್ಲೇ ಆಗಿದ ತಕ್ಷಣ ನಿಮಗೆ ಒಂದು ಕ್ಲಾಕ್ ಬರುತ್ತೆ. ಆ ಕ್ಲಾಕಲ್ಲಿ ನಿಮಗೆ ಟೈಮು 2:15 ನಿಲ್ಲುತ್ತೆ, ಅಂದರೆ ಸ್ಟಾಪ್ ಆಗುತ್ತೆ. ದಟ್ ಮೀನ್ಸ್ 2.15 ಮಿನಿಟ್ಸ್. ಸೊ ನಥಿಂಗ್ ಬಟ್ ಈ ಒಂದು ಸಿನಿಮಾ ಕೂಡ ರನ್ ಟೈಮ್ ಕೂಡ 2 hours 15 minutes. ಸೊ ಇನ್ನು ಡೈಲಾಗ್ ಬಂದು 2.5 ಗಂಟೆ ಸಿನಿಮಾ ಮಾಡ್ತೀನಿ ಅಂದರೆ ಪಾರ್ಟ್ 2 ಮೇ ಬಿ 2.5 hours ಆಗಿರುತ್ತೆ. ಇನ್ನು ಹೂ ಈಸ್ ದಟ್ ಓಲ್ಡ್ ಗೈ ಹೂ ಥ್ರೋಡ್ ದಿಸ್ ಬುಕ್ಸ್ ಆರ್ ಸ್ಟೋರೀಸ್ ಟು ಫೈರ್, ಇದು ಏನು ಇಂಡಿಕೇಟ್ ಮಾಡುತ್ತೆ ಬ್ರೋ ಫಿಲಮಲ್ಲಿ? ಸಿಂಪಲಾಗಿ ಹೇಳ್ತೀನಿ, ಆ ಒಂದು ಲೈವಲ್ಲಿ ನಾನು ನೀವು ಬರೆದಿರೋ ಪುಸ್ತಕ ಎಲ್ಲ ಬೆಂಕಿಗೆ ಹಾಕ್ತಿದ್ದೀನಿ ಅಂತ ಹೇಳೋದು ನಥಿಂಗ್ ಬಟ್ ಅವರೊಬ್ಬರು ಪೊಯೆಟ್ ಆಗಿರ್ತಾರೆ, ರೈಟರ್ ಆಗಿರ್ತಾರೆ. ಸೊ ಇವ್ರು ಮೂವಿ ನೋಡಿದ್ಮೇಲೆ ಮೇ ಬಿ ಅವ್ರ ಮೇಲೆ ಫೋಕಸ್ ಸಿಕ್ತೋ ಸಿಗ್ಲಿಲ್ವೋ ಗೊತ್ತಿಲ್ಲ, ಅವ್ರು ಬರೆದಿರೋದನ್ನೆಲ್ಲ ಬೆಂಕಿಗೆ ಹಾಕ್ತಾರೆ, ಸಿಂಪಲ್. ಇನ್ನು ಇದರಲ್ಲಿ ಕಲ್ಕಿ ಭಗವಾನ್ ಅವರ ತಾಯಿನ ಪ್ರಕೃತಿಗೆ ಹೋಲಿಸಿದ್ದಾರೆ ಅಂತಂದರೆ ಪ್ರಕೃತಿನ ಎಷ್ಟರ ಮಟ್ಟಿಗೆ ಯಾರ್ಯಾರು ನಾಶ ಮಾಡ್ತಿದ್ದಾರೆ ಅಂತ ಅದು ಕೂಡ ನಿಮ್ಗೆ ಅರ್ಥ ಸಿಕ್ಕಿರುತ್ತೆ ಅಂತ ನಾನು ಅನ್ಕೊತೀನಿ. ಸೊ ಮೇ ಬಿ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿರ್ಬೋದು. ಇನ್ನು ಈ ವಿಡಿಯೋದಲ್ಲಿ ಇನ್ನು ಸಣ್ಣ ಪುಟ್ಟನೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಅದಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ರಿವ್ಯೂಲಿ. ಸೈನಿಂಗ್ ಆಫ್. ನಗ್ನಗ್ತಾ ಇರಿ. ತಲೆಗುಳ ಏನೋ ಬಿಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಮೇನಾಗಿ ಹೇಳಬೇಕು ಅಂತಂದರೆ ರಿಯಲ್ ಸ್ಟಾರ್ ಉಪೇಂದ್ರ ಡೈರೆಕ್ಷನ್ ಮಾಡೋ ಸಿನಿಮಾನ ಅರ್ಥ ಮಾಡ್ಕೊಳ್ಳೋಕ್ಕೆ ಫಸ್ಟು ನಾವು ರಿಯಾಲಿಟಿನ ಅರ್ಥ ಮಾಡ್ಕೋಬೇಕು, ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ಆವಾಗಲೇ ಸಿನಿಮಾ ಅರ್ಥ ಆಗೋದು. Thank you friends. Bye.